ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಇವತ್ತು ನಾನು ಈ 5 ಗುಣಲಕ್ಷಣಗಳನ್ನು ಹೊಂದಿರುವ ಪುರುಷರನ್ನು ಮಹಿಳೆಯರು ಇಷ್ಟಪಡ್ತಾರಂತೆ. ಹಾಗಾದರೆ ಯಾವ ಯಾವ ಲಕ್ಷಣಗಳನ್ನು ಹೊಂದಿರುವ ಪುರುಷರನ್ನು ಮಹಿಳೆಯರು ಇಷ್ಟಪಡ್ತಾರೆ ಅಂತ ತಿಳ್ಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಮನುಷ್ಯನ ಜೀವನ ನಿರ್ವಹಣೆಗೆ ಸಂಬಂಧಿಸಿದ ಅನೇಕ ಗ್ರಂಥಗಳ ಕುರಿತು ಉಲ್ಲೇಖಗಳಿವೆ. ಅವುಗಳಲ್ಲಿ ಮನುಷ್ಯನು ತನ್ನ ದಿನನಿತ್ಯದ ಜೀವನವನ್ನು ಹೇಗೆ ನಿರ್ವಹಿಸಬೇಕೆಂಬುದನ್ನು ಕೂಡ ವಿವರಿಸಲಾಗಿದೆ. ಇಂತಹ ಪ್ರಮುಖ ಹಿಂದೂ ಗ್ರಂಥಗಳಲ್ಲಿ ನೀತಿಶಾಸ್ತ್ರವನ್ನು ಕೂಡ ಒಂದು ಎಂದು ಪರಿಗಣಿಸಲಾಗಿದೆ. ನೀತಿಶಾಸ್ತ್ರದಲ್ಲಿ ಪುರುಷರಿಗೆ ಸಂಬಂಧಿಸಿದ ಕೆಲವು ವಿಶೇಷ ಗುಣಗಳ ಕುರಿತು ಉಲ್ಲೇಖವನ್ನು ಮಾಡಲಾಗಿದೆ. ನೀತಿಶಾಸ್ತ್ರದ ಪ್ರಕಾರ ಯಾವ ಹುಡುಗರಲ್ಲಿ ಈ 5 ಗುಣಗಳಿರುತ್ತೋ ಅವರಿಗೆ ಸ್ತ್ರೀಯರು ಬೇಗನೆ ಆಕರ್ಷಿತರಾಗ್ತಾರೆ. ಹಾಗಾದರೆ ಆ ಗುಣಗಳು ಯಾವುವಂತ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರಾಮಾಣಿಕ ಮತ್ತು ಶ್ರಮವನ್ನು ಹೊಂದಿರುವಂಥ ಪುರುಷರು. ನೀತಿಶಾಸ್ತ್ರದ ಪ್ರಕಾರ ಪ್ರಾಮಾಣಿಕ ಮತ್ತು ಶ್ರಮಶೀಲ ಪುರುಷರ ಕಡೆಗೆ ಮಹಿಳೆಯರು ಬಹುಬೇಗನೆ ಆಕರ್ಷಿಸ್ತಾರೆ ಎಂದು ತಿಳಿಸಲಾಗಿದೆ. ಅಂತಹ ವ್ಯಕ್ತಿತ್ವ ಹೊಂದಿರುವ ಪುರುಷರಲ್ಲಿ ಯಾರನ್ನು ಬೇಕಾದರೂ ತಮ್ಮನ್ನು ಸೆಳೆದುಕೊಳ್ಳುವ ಸಾಮರ್ಥ್ಯವಿರುತ್ತೆ. ಕಷ್ಟಪಟ್ಟು ದುಡಿಯುವ ಪುರುಷರು ಯಾವಾಗಲೂ ಯಶಸ್ಸನ್ನು ಹೊಂದುವ ಗುರಿಯನ್ನು ಇಟ್ಟುಕೊಂಡಿರ್ತಾರೆ. ಪ್ರಾಮಾಣಿಕನಾಗಿರುವ ಪುರುಷನು ಎಂದಿಗೂ ತನ್ನನ್ನು ನಂಬಿ ಬಂದವರಿಗೆ ಮೋಸ ಮಾಡಲಾರೆ ಎನ್ನುವ ಆಲೋಚನೆ ಮಹಿಳೆಯಲ್ಲಿ ಇರುತ್ತೆ. ಎರಡನೇದಾಗಿ ಮಹಿಳೆಯರಿಗೆ ಗೌರವ ಕೊಡುವರು. ಮಹಿಳೆಯರನ್ನು ಯಾವ ಪುರುಷ ಗೌರವಿಸ್ತಾನೋ ಅವನನ್ನು ಮಹಿಳೆಯರು ಕೂಡ ಗೌರವಿಸ್ತಾರೆ ಮತ್ತು ಇಂಥವರತ್ತ ತುಂಬಾ ಬೇಗ ಆಕರ್ಷಿತರಾಗ್ತಾರೆ. ಮಹಿಳೆಯರನ್ನು ಗೌರವಿಸುವ ಪುರುಷರೊಂದಿಗೆ ಅವರು ವಿಶೇಷವಾದ ಬಾಂಧವ್ಯವನ್ನು ಇಟ್ಕೊಂಡಿರ್ತಾರೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಇಂತಹ ಪುರುಷರು ಮಹಿಳೆಯರು ಹೇಳುವ ಎಲ್ಲ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ತಾರೆ ಮತ್ತು ತಿಳಿಸಬೇಕಾದ ವಿಚಾರಗಳನ್ನು ಶಾಂತ ರೀತಿಯಲ್ಲಿ ತಿಳಿಸ್ತಾರೆ. ಮೂರನೇದಾಗಿ ಸಿಹಿಯಾದ ಮಾತನಾಡುವರು. ಸಿಹಿಯಾಗಿ ಮಾತನಾಡುವ ಮತ್ತು ಶಾಂತ ಚಿತ್ತವನ್ನು ತೋರುವ ಪುರುಷರೊಂದಿಗೆ ಮಹಿಳೆಯರು ಬೇಗನೆ ಹೊಂದಿಕೊಳ್ತಾರೆ. ಕಟುವಾಗಿ ಅಥವಾ ಜೋರಾಗಿ ಮಾತನಾಡುವ ಪುರುಷರನ್ನು ಎಂದಿಗೂ ಮಹಿಳೆಯರು ಬಯಸೋದಿಲ್ಲ. ಪುರುಷರಾಡುವ ಮಧುರವಾದ ಮಾತುಗಳು ಎಂಥ ಸ್ತ್ರೀಯರನ್ನು ಬದಲಾಯಿಸಿಬಿಡುತ್ತವೆ. ಎಂತಹದೇ ಸಮಸ್ಯೆಗಳಿದ್ದರೂ ಶಾಂತವಾಗಿ ಹಾಗೂ ಸೌಮ್ಯವಾಗಿ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುವ ಗುಣವನ್ನು ಹೊಂದಿರುವವರನ್ನು ಸ್ತ್ರೀಯರು ಇಷ್ಟಪಡ್ತಾರೆ. ನಾಲ್ಕನೇದಾಗಿ ಅರ್ಥ ಮಾಡಿಕೊಳ್ಳುವವರು. ಮಹಿಳೆಯರು ತಮ್ಮ ಮನಸ್ಸನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೋ ಅವರಿಗೆ ತಮ್ಮ ಜೀವನದಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಲು ಬಯಸ್ತಾರೆ. ಪುರುಷರು ಯಾವುದೇ ಸಂದರ್ಭದಲ್ಲಾಗಿರಲಿ ಮಹಿಳೆಯರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು. ಅವರ ಮನಸ್ಥಿತಿ ಹೇಗಿದೆ ಎಂಬುದನ್ನು ತಿಳಿದುಕೊಂಡು ಅದಕ್ಕನುಗುಣವಾಗಿ ವರ್ತಿಸುವ ಪುರುಷನು ಎಂದಿಗೂ ಮಹಿಳೆಯರಿಗೆ ಇಷ್ಟವಾಗ್ತಾನೆ. ಐದನೇದಾಗಿ ಆಲಿಸುವ ಗುಣವಿರುವಂಥ ಪುರುಷರು. ಪುರುಷರ ಮನಸ್ಸಿನಾಗೆ ಹೆಣ್ಣಿನ ಮನಸ್ಸನ್ನು ಹೋಲಿಸಿದರೆ ಆಕೆಯ ಮನಸ್ಸು ತುಂಬಾ ಸೂಕ್ಷ್ಮ ಮತ್ತು ಮೃದುವಾಗಿರುತ್ತೆ. ಮಹಿಳೆಯ ಮನಸ್ಸಿನಲ್ಲಿ ಅದೆಷ್ಟೋ ವಿಚಾರಗಳು ಯಾರಲ್ಲಿಯೂ ಹೇಳಿಕೊಳ್ಳಲಾಗದೆ ಹಾಗೆ ಉಳಿದಿರುತ್ತೆ. ಆಕೆ ಏನನ್ನಾದರೂ ಹೇಳಲು ಮುಂದಾದಲು ಎಂತಾದರೆ ಅದನ್ನು ಸರಿಯಾಗಿ ಆಲಿಸಬೇಕು. ಮಹಿಳೆಯ ಪ್ರತಿಯೊಂದು ಮಾತುಗಳನ್ನು ಸಮಾಧಾನವಾಗಿ ಆಲಿಸುವ ವ್ಯಕ್ತಿಯು ತುಂಬಾ ಬೇಗ ಮಹಿಳೆಗೆ ಇಷ್ಟವಾಗ್ತಾನೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ.